ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಈ ವಿಡಿಯೋನಲ್ಲಿ ಕರ್ಜಿಕಾಯಿ ಹಾಗೆ ಕಜ್ಜಾಯ ಹೇಗೆ ಮಾಡೋದು ಅಂತ ಈ ವಿಡಿಯೋನಲ್ಲಿ ಕಂಪ್ಲೀಟಾಗಿ ತೋರಿಸ್ತಾ ಹೋಗ್ತೀವಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮನೇಲಿ ಈ ತಿಂಡಿಗಳನ್ನ ಮಾಡಿದ್ವಿ. ಸೊ ವಿಡಿಯೋನ ಯಾರು ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಫಸ್ಟು ಕರ್ಜಿಕಾಯಿ ಮಾಡ್ಕೊಳ್ಳೋದಕ್ಕೆ ಕಡಲೆಪಪ್ಪನ್ನ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಕಡಲೆಪಪ್ಪು ಈಗ ಬಿಸಿ ಆಗಿದೆ. ನೆಕ್ಸ್ಟ್ ಈಗ ಕಡಲೆ ಬೀಜ ಹಾಕ್ಕೊಳ್ಳೋಣ. ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಂಡು ಅದನ್ನು ಸಿಪ್ಪೆ ತಕ್ಕೊಳ್ಳೋಣ. ಈ ಥರ ನೀಟಾಗಿ ಸಿಪ್ಪೆನ ತಕ್ಕೋಬೇಕು. ಹಬ್ಬಕ್ಕೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮೆಸ್ಸಿ ಆಗಿದೆ. ನೆಕ್ಸ್ಟ್ ಈಗ ಇಲ್ಲಿ ನಾವು 100 ಗ್ರಾಮ್ ಎಳ್ಳನ್ನು ತೊಗೊಂಡಿದ್ದೀವಿ, ಬಿಳಿ ಎಳ್ಳು. ನಿಮಗೆ ಎಳ್ಳು ಜಾಸ್ತಿ ಇಷ್ಟ ಆಗಲ್ಲ ಅಂದರೆ 1-2 ಸ್ಪೂನ್ ಎಳ್ಳು ಹಾಕ್ಕೊಳ್ಳಿ ಸಾಕು. ಈಗ ನೆಕ್ಸ್ಟು ನಾವು ಬೆಲ್ಲನ ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಉಂಡೆ ಬೆಲ್ಲ ಸ್ವಲ್ಪ ಬ್ರೌನ್ ಕಲರ್ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ನೀಟಾಗಿ ಪುಡಿ ಮಾಡ್ಕೊಂಡಿದ್ದೀವಿ. ಈಗ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಫಸ್ಟು ಕಡಲೆ ಬೀಜ ನಾವು ಆಗಲೇ ಏನು ಸಿಪ್ಪೆ ತೆಗೆದಿಟ್ಕೊಂಡಿದ್ವಿ ಅದು ಕಡಲೆ ಬೀಜ ಹಾಕ್ಕೊಂಡು ಈಗ ಅದು ಪೌಡರ್ ಆಗಿದೆ. ನೆಕ್ಸ್ಟ್ ಈಗ ಕಡಲೆಪಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ತರಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ 4-5 ಏಲಕ್ಕಿ ಹಾಕೋಬೇಕು. ನೆಕ್ಸ್ಟ್ ಈಗ ಕಡಲೆಪಪ್ಪು ರುಬ್ಬಿದ್ವಲ್ಲ ಅದಕ್ಕೇ ಈಗ ಬೆಲ್ಲ ಆ್ಯಡ್ ಮಾಡ್ಕೋತಾ ಇದ್ದೀವಿ. ಬೆಲ್ಲ ನಿಮ್ಮ ಮನೆಯಲ್ಲಿ ಸ್ವೀಟ್ ಸ್ವಲ್ಪ ಮುಂದಾಗಿರಬೇಕು ಅಂದರೆ ಬೆಲ್ಲನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲಿ ನಮ್ಮ ಮನೇಲಿ ಮೀಡಿಯಮ್ ಆಗಿ ತಿನ್ನೋದು, ಹಾಗಾಗಿ ನಾವು ಸ್ವಲ್ಪ ಹಾಕೋತಾ ಇದ್ದೀವಿ. ಈಗ ನೋಡಿ, ಚೆನ್ನಾಗಿ ಅದನ್ನು ರುಬ್ಕೊಂಡಿದ್ದೀವಿ, ತರಿಯಾಗಿದೆ. ಆಗಲೇ ನಾವು ಹುರಿದಿಟ್ಕೊಂಡಿರುವಂಥ ಎಳ್ಳನ್ನು ಹಾಕ್ಕೊಂಡು ಈಗ ಅದನ್ನು ಪೌಡ್ರ್ ಮಾಡ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ಎಳ್ಳಿನ ಪುಡಿ ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಕೊಬ್ಬರಿ ತುರಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಈಗ ರೆಡಿ ಆಗಿದೆ. ಮೈದಾ ಹಿಟ್ಟು ಕಲಿಸೋದೊಂದು ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಗೈಸ್. ಅಷ್ಟರಲ್ಲಿ ಪಾಪು ಅಳ್ತಾ ಇತ್ತು ಅಂತ ನಾನು ಅಲ್ಲಿ ಹೋಗಿದ್ದೆ. ಹಬ್ಬಕ್ಕೆ ಮಾಡ್ತಾ ಇರೋದ್ರಿಂದ ಹಬ್ಬದ ಹಿಂದೆ ದಿನ ಮಾಡಿದ್ದು ನಾವು ತಿಂಡಿಗಳೆಲ್ಲ. ಸೊ ಹಾಗಾಗಿ ಅದೊಂದು ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಈಗ ಮೈದಾ ಹಿಟ್ಟನ್ನು ಚಿಕ್ಕದಾಗಿ ನಾವು ಪೂರಿ ಮಾಡಬೇಕಾದ್ರೆ ಹೇಗೆ ಉಂಡೆ ಮಾಡ್ತೀವಿ ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ಉಂಡೆ ಮಾಡಿ ನೀಟಾಗಿ ಈ ಥರ ಲಟ್ಟಿಸ್ಕೋಬೇಕು. ಲಟ್ಟಿಸ್ಕೊಂಡಿದ್ದಾದಮೇಲೆ ಕರ್ಜಿಕಾಯಿ ಮಾಡ್ತೀವಲ್ಲ ಅದರಲ್ಲಿಟ್ಟು ಮಧ್ಯದಲ್ಲಿ 1 ಸ್ಪೂನ್ ಆಗೋಷ್ಟು, ದೊಡ್ಡದು 1 ಸ್ಪೂನ್ ಆಗೋಷ್ಟು ನಾವಾಗಲೇ ಹೂರಣ ಏನು ಮಾಡಿದ್ದೀವಿ ಅದನ್ನು ಹಾಕಿ ಪ್ರೆಸ್ ಮಾಡಿದ್ರೆ ಆಯಿತು. ನಿಮಗೆ ಕರ್ಜಿಕಾಯಿ ಓಪನ್ ಆಗುತ್ತೆ ಅಂತ ಅನಿಸಿದ್ರೆ ನೋಡಿ, ಒಂದು ಬೌಲಲ್ಲಿ ನೀರು ಇಟ್ಕೊಂಡು ಬೆಳ್ಳನ ಡಿಪ್ ಮಾಡಿ ಸುಮ್ಮನೆ ಸವರ್ಬಿಟ್ಟು ಪ್ರೆಸ್ ಮಾಡಿದ್ರೆ ನೀಟಾಗಿ ಕಚ್ಕೊಳ್ಳುತ್ತೆ ಮೈದಾ ಹಿಟ್ಟು ಒಂದಕ್ಕೊಂದು. ಆವಾಗ ಎಣ್ಣೆ ಒಳಗೆ ಹಾಕಿದಾಗ ಕರ್ಜಿಕಾಯಿ ಓಪನ್ ಆಗೋದಿಲ್ಲ. ನೋಡಿ, ಈಗ ನೀಟಾಗಿ ಪ್ರೆಸ್ ಆಗಿದೆ. ಈಗ ಎಣ್ಣೆ ಕಾಯ್ದಕ್ಕಿಟ್ಟು ಒಂದೊಂದೇ ಕರ್ಜಿಕಾಯಿನ ಎಣ್ಣೆ ಒಳಗೆ ಬಿಡ್ತಾ ಹೋಗೋಣ. ನಾವು ಹಬ್ಬಕ್ಕೆ ತಿಂಡಿಗಳೆಲ್ಲ ಮಾಡಬೇಕಾದ್ರೆ ಅರೌಂಡ್ 11-11:30 ಆಗಿತ್ತು. ಅಂದರೆ ಗುರುವಾರ ರಾತ್ರಿ ನಾವು ತಿಂಡಿಗಳೆಲ್ಲ ಮಾಡಿದ್ದು. ಸೊ ಹಾಗಾಗಿ ಸ್ವಲ್ಪ ಮೆಸ್ಸಿ ಇದೆ, ಬೇಗ ಮಾಡ್ತಿರೋದ್ರಿಂದ ಕೆಲವೊಂದು ಕ್ಲಿಪ್ಪಿಂಗು ಮಿಸ್ ಆಗಿರ್ಬೋದು. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ಈಗ ಎಣ್ಣೆಲಿ ಹಾಕ್ತಿದ್ದಾಗೇ ಉಲ್ಟಂ ಪಲ್ಟ ಮಾಡಿಕೊಂಡು ನೀಟಾಗಿ 2 ಕಡೆ ಬೇಯಿಸ್ಕೊಂಡ್ರೆ ಕರ್ಜಿಕಾಯಿ ರೆಡಿ ಆಗುತ್ತೆ. ಎರಡೂ ಕಡೆ ಈ ಥರ ಗೋಲ್ಡನ್ ಕಲರಿಗೆ ಟರ್ನ್ ಆದರೆ ಕರ್ಜಿಕಾಯಿ ಬೆಂದಿದೆ ಅಂತ. ಸೊ ಇವಾಗ ಇದನ್ನು ಎತ್ಕೊಳ್ಳೋಣ. ಆಗಿದೆ ಇದು. ಸೊ ತಕ್ಕೊಳ್ಳೋಣ ಇದನ್ನು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಇದೇ ವಿಡಿಯೋನಲ್ಲಿ ನೆಕ್ಸ್ಟು ಕಜ್ಜಾಯ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾವಿಲ್ಲಿ ಡಿಪ್ಪೋ ಅಕ್ಕಿನ ತೊಗೊಂಡಿದ್ದೀವಿ. 1 ದಿನ ಹಿಂದೆಯೇ ಅಕ್ಕಿನ ನೆನೆಸಿಟ್ಟು ಇನ್ನೇನು ಇವಾಗ ಕಜ್ಜಾಯ ಮಾಡ್ತಿದ್ದೀವಿ ಅನ್ನೋವಾಗ ಒಂದು 5 ನಿಮಿಷ ಈ ಥರ ಬಟ್ಟೆ ಮೇಲೆ ನೀಟಾಗಿ ಅಕ್ಕಿನ ಅಲ್ಡಿಸ್ಕೊಂಡು ಸ್ವಲ್ಪ ಡ್ರೈ ಆಗಬೇಕು. ನೋಡಿ, ಅಕ್ಕಿ ಈ ಥರ ಕೈಗೆ ಕಚ್ಕೋಬೇಕು, ಅಷ್ಟು ಡ್ರೈ ಆದರೆ ಸಾಕು. ಅದನ್ನು ಈಗ ಮಿಕ್ಸಿಗೆ ಹಾಕ್ಕೊಂಡು ಈ ಥರ ಜಲ್ಡಿ ಇಟ್ಕೋಬೇಕು. ಮಿಕ್ಸಿಗೆ ಹಾಕಾದ್ಮೇಲೆ ನೋಡಿ ಈ ಥರ ನೀಟಾಗಿ ಜಲ್ಡಿ ಇಟ್ಕೋಬೇಕು. 2 ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನು ತಗೊಳ್ಳಿ. ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು, ಚಟಪಟ ಅಂತ ಸಿಡಿಯೋವರೆಗೂ ಇದನ್ನು ನೀಟಾಗಿ ಬಿಸಿ ಮಾಡ್ಕೋಬೇಕು. ಈಗ ಇನ್ನೊಂದು ಪಾತ್ರೆಯಲ್ಲಿ ಬೆಲ್ಲ ಪಾಕ ಮಾಡೋದಕ್ಕೆ ಇಡೋಣ. ಇಲ್ಲಿ ನಾವು 2 ಕಪ್ ಆಗೋಷ್ಟು ಬೆಲ್ಲ ತೊಗೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕೈ ಬಿಡ್ತಿರಂಗೆ ನೀಟಾಗಿ ಈ ಥರ ಕೈ ಆಡಿಸ್ಕೊತಾ ಇರಬೇಕು. ಈಗ ತಟ್ಟೆನಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಪಾಕ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡೋಣ. ಇನ್ನೊಂದು ಸ್ವಲ್ಪ ಕುದಿ ಬರಲಿ, ಆಮೇಲೆ ಚೆಕ್ ಮಾಡೋಣ. ಈಗ ಒಂದು ಪ್ಲೇಟ್ನಲ್ಲಿ ನೀರು ಹಾಕ್ಕೊಂಡು ಪಾಕ ಹಾಕ್ಕೊಂಡು ಈಗ ನೋಡಿ ಈ ಥರ ಉಂಡೆ ಮಾಡ್ಕೊಂಡು ನೋಡಬೇಕು. ಇನ್ನೊಂದು ಸ್ವಲ್ಪ ಆಗಬೇಕು. ಸೊ ಅದಕ್ಕೆ 1 ನಿಮಿಷ ಕುದಿಸ್ಕೊಂಡು ಈಗ ಮತ್ತೆ ಚೆಕ್ ಮಾಡ್ತಾಯಿದ್ವಿ. ನೋಡಿ, ಈಗ ನೀಟಾಗಿ ಪಾಕ ಆಗಿದೆ. ನೋಡಿ, ಈ ಥರ ಕನ್ಸಿಸ್ಟೆನ್ಸಿನಲ್ಲಿ ಬರಬೇಕು. ಪಾಕ ರೆಡಿ ಆಗಿದೆ. ಈಗ ಅದಕ್ಕೆ ಆಗಲೇ ನಾವು ಹುರಿದಿಟ್ಕೊಂಡಿರುವಂತಹ ಬಿಳಿ ಎಳ್ಳನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರ್ತಿದ್ದ ಹಾಗೇ ಈಗ ನಾವು ಆಗಲೇ ಏನು ರುಬ್ಬಿಟ್ಕೊಂಡಿದ್ವಲ್ಲ ಅಕ್ಕಿ ಹಿಟ್ಟು
ಅದನ್ನು ಹಾಕೋತಾ ಇದ್ದೀವಿ. ಹಿಟ್ಟು ಹಾಕೋಬೇಕಾದ್ರೆ ಕೈ ಆಡಿಸೋದನ್ನು ನಿಲ್ಲಿಸಬಾರ್ದು, ಹಾಗೆಯೇ ಹಿಟ್ಟು ಹಾಕ್ಕೊತ ಕೈನೂ ಹಾಗೆ ಆಡಿಸ್ತಾ ಇರಬೇಕು. ಹಿಟ್ಟೆಲ್ಲ ಕಂಪ್ಲೀಟಾಗಿ ಹಾಕ್ಕೊಂಡಿದ್ದಾದಮೇಲೆ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು, ಒಂದು ಗಂಟಿಲ್ದಿರೋ ಥರ. ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊತಿದ್ದಾಗೆ ನೋಡಿ ಈ ಥರ ಬರಬೇಕು, ಹಿಟ್ಟು ಕನ್ಸಿಸ್ಟೆನ್ಸಿ ಈ ಥರ ಬಂದಮೇಲೆ ಸ್ಟವ್ ಆಫ್ ಮಾಡಿಕೊಡಿ. ಕಜ್ಜಾಯದ ಹಿಟ್ಟು ಒಂದು ಸ್ವಲ್ಪ ತಣ್ಣಗಾದಮೇಲೆ ನೀವು ಕಜ್ಜಾಯ ಹಾಕೋಬೋದು. ಇನ್ನೇನು ಸ್ಟವ್ ಇಳಿಸ್ಬೇಕಾದ್ರೆ ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಈಗ ಕ್ಲೋಸ್ ಮಾಡಿ ಇಡ್ತಾ ಇದ್ದೀವಿ. ಒಂದು ಸ್ವಲ್ಪ ತಣ್ಣಗಾದಮೇಲೆ ಈ ಥರ ಆಯಿಲ್ದು ಕವರ್ ಕೂಡ ಯೂಸ್ ಮಾಡಿಕೊಂಡು ಈ ಥರ ತಟ್ಕೋಬೋದು, ಇಲ್ಲಾಂದರೆ ಬಾಳೆ ಎಲೆ ಮೇಲೆ ಕೂಡ ಈ ಥರ ನೀಟಾಗಿ ತಟ್ಕೊಂಡು ಬಿಸಿ ಎಣ್ಣೆಯಲ್ಲಿ ಹಾಕೋಬೋದು. ಈಗ ಬಾಣಲಿಲಿ ಎಣ್ಣೆ ಕಾಯ್ದಕ್ಕೆ ಇಡೋಣ. ಈಗ ಎಣ್ಣೆ ಬಿಸಿ ಆಗಿದೆ. ಈಗ ಒಂದೊಂದೇ ಕಜ್ಜಾಯನ ಎಣ್ಣೆ ಒಳಗೆ ಹಾಕ್ಕೊಳ್ಳೋಣ. ಈಗ ಉಲ್ಟಾ ತಿರುಗಿಸ್ಕೊಂಡು ಈಗ ಇದು ಕೂಡ ಬೇಯಿಸ್ಕೊಳ್ಳೋಣ. ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಈಗ ಇನ್ನೊಂದು ಬ್ಯಾಚ್ ಹಾಕ್ತಾಯಿದ್ದೀವಿ. ನೋಡಿದ್ರಲ್ಲ ಗೈಸ್ ಕಜ್ಜಾಯ ಹೇಗೆ ಮಾಡೋದು ಅಂತ. ನಿಮ್ಮ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತ. ನೆಕ್ಸ್ಟ್ ಈಗ ರವೆ ಉಂಡೆ ಮಾಡ್ಕೊಳ್ಳೋಣ. ರವೆ ಉಂಡೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ತುಪ್ಪ, ಒಂದು 2 ಸ್ಪೂನ್ ಆಗುವಷ್ಟು ತುಪ್ಪ, ಹಾಗೆ ಡ್ರೈ ಫ್ರೂಟ್ಸ್ ಹಾಕ್ಕೋತಾ ಇದ್ದೀವಿ. ಗೋಡಂಬಿ, ಆಲ್ಮಂಡ್ಸು ಹಾಗೆ ದ್ರಾಕ್ಷಿ ಹಾಕ್ಕೊಂಡು ಎಣ್ಣೆನಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದನ್ನು ಸಪ್ರೇಟಾಗಿ ತಕ್ಕೊಳ್ಳೋಣ. ಈಗ ಡ್ರೈ ಫ್ರೂಟ್ಸ್ ತಕ್ಕೊಂಡ್ಮೇಲೆ ಈಗ ತುಪ್ಪ ಮಿಕ್ಕಿರುತ್ತಲ್ಲ ಅದಕ್ಕೇ ರವೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ರವೆ ಸ್ವಲ್ಪ ಹುರ್ಕೊಂಡಿದ್ದಾದಮೇಲೆ ಈಗ ಕೊಬ್ಬರಿ ಹಾಕ್ಕೋತಾ ಇದ್ದೀವಿ. 1 ಕಪ್ ಆಗೋಷ್ಟು ಕೊಬ್ಬರಿ ಹಾಕೊಂಡ್ಮೇಲೆ 1-2 ನಿಮಿಷ ಬಾಡಿಸ್ಬಿಟ್ಟು ಅದಕ್ಕೀಗ ಸಕ್ಕರೆ ಆ್ಯಡ್ ಮಾಡ್ಕೊಳ್ಳೋಣ. 2 ಕಪ್ ಆಗೋಷ್ಟು ಸಕ್ಕರೆ ಹಾಕ್ಕೋತಾ ಇದ್ದೀವಿ. 1-2 ಸತಿ ಕೈ ಆಡಿಸ್ಕೊಂಡು ಈಗ ಹಾಲು ಕಾಯೋದಕ್ಕೆ ಇಡೋಣ. ಹಾಲು ಬಿಸಿ ಆಗ್ತಿದ್ದಾಗೆ ನಾವಾಗಲೇ ಏನು ರವೆ ಹುರಿದಿಟ್ಕೊಂಡಿದ್ದೀವಲ್ಲ ಅದಕ್ಕೆ ಸ್ವಲ್ಪನೇ ಹಾಕ್ಕೊಂಡು ಉಂಡೆ ಮಾಡಿಕೊಂಡ್ರೆ ರವೆ ಉಂಡೆ ಕೂಡ ರೆಡಿ ಆಗಿದೆ. ಆಗಲೇ ನಾವು ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡಿದ್ವಲ್ಲ ಗೈಸ್, ಅದೊಂದು ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಅದೊಂದನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ. ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಆಮೇಲೆ ಉಂಡೆ ಮಾಡಿಕೊಂಡ್ರೆ ರವೆ ಉಂಡೆ ರೆಡಿ ಆಗಿದೆ. ಈಗ ನೆಕ್ಸ್ಟ್ ಈಗ ಚಕ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಿಮ್ಮ ಮನೆಯಲ್ಲಿ ಜಾಸ್ತಿ ಜನ ಇದ್ದರೆ ನೀವು ಅಕ್ಕಿ ಹಿಟ್ಟನ್ನು ಸ್ವಲ್ಪ ಜಾಸ್ತಿ ತೊಗೋಬೇಕಾಗುತ್ತೆ. ನಮ್ಮ ಮನೆಯಲ್ಲಿ ನಮಗೆ ಎಷ್ಟು ಬೇಕು ನಾವು ಅಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಈಗ ಜೀರಿಗೆ, ಖಾರದ ಪುಡಿ, ಎಳ್ಳು ಇಲ್ಲಿ ನಾವು 3 ಸ್ಪೂನ್ ತೊಗೊಂಡಿದ್ದೀವಿ. ನಿಮಗೆ ಎಳ್ಳು ಇಷ್ಟ ಇಲ್ಲ ಅಂತಂದರೆ ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ, ಆದರೆ ಎಳ್ಳು ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ 1 ಬೌಲ್ ಆಗೋಷ್ಟು ಕಡಲೆಪಪ್ಪನ್ನ ತೊಗೊಂಡು ಅದನ್ನು ಪೌಡರ್ ಮಾಡಿಕೊಂಡು ಜಲ್ಡಿ ಹಿಡಿದು ಅದನ್ನು ಕೂಡ ಹಾಕ್ಕೋಬೇಕು. ನೋಡಿ ನಾವು ಈ ಅಳತೆನಲ್ಲಿ 1/4 ಕಪ್ ಆಗೋಷ್ಟು ಕಡಲೆಪಪ್ಪು ಹಾಕ್ಕೊಂಡು ಅದನ್ನು ಜಲ್ಡಿ ಹಿಡಿದು ಅದನ್ನು ಕೂಡ ಹಾಕ್ಕೊಂಡಿದ್ದೀವಿ. ನಾವು ಇಲ್ಲಿ ಬೆಣ್ಣೆನ ಹಾಕ್ಕೊಂಡಿದ್ದೀವಿ. ನಿಮಗೆ ಬೇಕು ಅಂದರೆ ಬೆಣ್ಣೆ ಹಾಕ್ಕೊಳ್ಳಿ, ಅಥವಾ ನೀವು ಎಣ್ಣೆ ಕೂಡ ಹಾಕ್ಕೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೋದು. ಬೆಣ್ಣೆ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ಥರ ಮುಷ್ಟಿನಲ್ಲಿ ಈ ಥರ ಹಿಡಿದ್ರೆ ನೋಡಿ ಹಿಟ್ಟು ಈ ಥರ ಇರಬೇಕು, ಅದಕ್ಕೆ ಬರಬೇಕು. ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಹಿಟ್ಟನ್ನು ಕಲಿಸ್ಕೊಂಡ್ಮೇಲೆ ಚೆನ್ನಾಗಿ ನಾದಬೇಕು. ಅದನ್ನು ನಾದದಷ್ಟು ಚಕ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಚಕ್ಲಿ ಹಾಕೋವಾಗ ತುಂಬ ಚೆನ್ನಾಗಿ ಬರುತ್ತೆ, ಕಿತ್ತೋಗೋದಿಲ್ಲ, ಕಟ್ಟಾಗುತ್ತಲ್ಲ ಆ ಥರ ಆಗೋದಿಲ್ಲ. ಅದಕ್ಕೆ ಚೆನ್ನಾಗಿ ನಾದಬೇಕು. ಅದನ್ನು ಚಕ್ಲಿ ಹೋಳಿಗೆ ಹಾಕ್ಕೊಂಡು ನೋಡಿ ಈ ಥರ ಜಾಲರಿ ಮೇಲಾದರೂ ಚಕ್ಲಿನ ಹಾಕ್ಕೊಂಡು ನೋಡಿ ಈ ಥರ ಹಾಕ್ಕೊಂಡು ಎಣ್ಣೆನಲ್ಲಿ ಬಿಡ್ಬೋದು, ಆರೆಲ್ಸ್ ಡೈರೆಕ್ಟಾಗಿಯೇ ಎಣ್ಣೆನಲ್ಲಿ ಕೂಡ ಬಿಡ್ಬೋದು.
ಎರಡು ಥರದ್ರಲ್ಲಿ ನಿಮಗೆ ಯಾವುದು ಈಸಿ ಆಗುತ್ತೆ ನೀವು ಆ ಥರ ಕೂಡ ಮಾಡ್ಕೋಬೋದು. ಎರಡೂ ಕಡೆ ನೀಟಾಗಿ ಉಲ್ಟಂ ಪಲ್ಟ ಮಾಡಿಕೊಂಡು ಎರಡೂ ಕಡೆ ನೀಟಾಗಿ ಬೇಯಿಸ್ಕೊಂಡ್ರೆ ಚಕ್ಲಿ ರೆಡಿಯಾಗಿದೆ. ಈಗ ಇನ್ನೊಂದು ಬ್ಯಾಚ್ ಹಾಕೋತಾ ಇದ್ದೀವಿ. ಗೈಸ್, ಹೋಪ್ ಎಲ್ರಿಗೂ ನಾವು ಮಾಡಿದಂತಹ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡಿದಂತಹ ತಿಂಡಿ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾವು ಮಾಡಿದ ಯಾವ ತಿಂಡಿ ನಿಮ್ಗೆ ಇಷ್ಟ ಆಯಿತು ಅದನ್ನು ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.